ಹಾಯ್ ನಮಸ್ತೆ ವೀಕ್ಷಕರೇ, ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇಲ್ಲಿ ಮತ್ತೊಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಸಹ ಕರ್ನಾಟಕದಲ್ಲಿ ಈ ಹುದ್ದೆ ಲಭ್ಯವಿದ್ದು, ಈ ಹುದ್ದೆಯ ವಿವರಗಳನ್ನು ನೋಡ್ತಾ ಹೋಗೋಣ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಮಲ್ಪೆ ಕರ್ನಾಟಕ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಬೂತ್ ಆಪರೇಟರ್ ಹುದ್ದೆಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ 5 ವರ್ಷಗಳ ಕಾಲಾವಧಿಯಲ್ಲಿ ಇಲ್ಲಿ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಹುದ್ದೆಯ ವಿವರವನ್ನ ನೋಡೋದಾದ್ರೆ ಇಲ್ಲಿ ಯಾವ ಹುದ್ದೆಗೆ ಎಷ್ಟು ವಯೋಮಿತಿ ಹಾಗೂ ವೇತನ ಶ್ರೇಣಿ ಏನು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. ಸೊ ಇಲ್ಲಿ ಹುದ್ದೆಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ, ಬೂತ್ ಆಪರೇಟರ್ ಹುದ್ದೆ ಇಲ್ಲಿ ಲಭ್ಯವಿದ್ದು, ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ SSLC ಮತ್ತು ITI ತಾವು ಇಲ್ಲಿ ಪಾಸ್ಔಟ್ ಆಗಿರಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಮಿನಿಮಮ್ 3 ವರ್ಷಗಳ ತಾವು ಅನುಭವವನ್ನ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿದ್ದು 15 ಫೆಬ್ರವರಿ 2025 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು 17 ಮಾರ್ಚ್ 2025 ಆಗಿದೆ. ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ವರ್ಗೀಕರಣ ನೋಡೋದಾದ್ರೆ, ಬೂತ್ ಆಪರೇಟರ್ಗೆ ಒಟ್ಟು 2 ಹುದ್ದೆಗಳು ಲಭ್ಯವಿದ್ದು, ಸಾಮಾನ್ಯ ವರ್ಗದವರಿಗೆ ಈ 2 ಹುದ್ದೆಗಳು ಲಭ್ಯವಿದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ವಯಸ್ಸಿನ ವಯೋಮಿತಿ ಈ ಒಂದು ಗೌರ್ಮೆಂಟ್ ನ ರೂಲ್ಸ್ ಗಳ ಪ್ರಕಾರ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಎಷ್ಟು ವರ್ಷಗಳ ಕಾಲಾವಧಿಗೆ ಇಲ್ಲಿ ತಮಗೆ ಈ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅನ್ನೋದನ್ನ ನೋಡಿದ್ರೆ 5 ವರ್ಷಗಳ ಅವಧಿಗೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ, ಮೊದಲನೇ ವರ್ಷಕ್ಕೆ 22,170 ರೂಪಾಯಿಗಳು, ಎರಡನೇ ವರ್ಷಕ್ಕೆ 22,565 ರೂಪಾಯಿಗಳು, ಮೂರನೇ ವರ್ಷಕ್ಕೆ 22,972 ರೂಪಾಯಿಗಳು, ನಾಲ್ಕನೇ ವರ್ಷಕ್ಕೆ 23,391 ರೂಪಾಯಿಗಳು, ಐದನೇ ವರ್ಷಕ್ಕೆ 23,823 ರೂಪಾಯಿಗಳನ್ನ ಇಲ್ಲಿ ಮಾಸಿಕ ವೇತನವನ್ನ ಕೊಡಲಾಗ್ತದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದು 17 ಮಾರ್ಚ್ 2025 30 ವರ್ಷಗಳು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂತಹ ಅಭ್ಯರ್ಥಿಗಳು 18 ಮಾರ್ಚ್ 1995ಕ್ಕೆ ಹುಟ್ಟಿರಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಗಳ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಅಂದ್ರೆ ಅಂಗವಿಕಲರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಇಲ್ಲಿ 45 ವರ್ಷಗಳವರೆಗೆ ಇಲ್ಲಿ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಸೆಲೆಕ್ಷನ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಇಲ್ಲಿಯೂ ಸಹ 2 ಟೆಸ್ಟ್ ಗಳ ಮುಖಾಂತರ ಆಯ್ಕೆ ಪ್ರಕ್ರಿಯೆ ಇರುತ್ತದೆ. ಒಂದು ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಇರುತ್ತೆ, ಜೊತೆಗೆ ಫೇಸ್ ಸೆಕೆಂಡ್ ಅಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಫೇಸ್ ಫಸ್ಟ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಇದ್ದು 30 ಮಾರ್ಕ್ಸ್ ಗಳಿಗೆ ಇಲ್ಲಿ ನಡೆಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಫೇಸ್ ಸೆಕೆಂಡ್ ಪ್ರಾಕ್ಟಿಕಲ್ ಟೆಸ್ಟ್ 70 ಅಂಕಗಳಿಗೆ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಒಟ್ಟು 100 ಅಂಕಗಳಿಗೆ ಈ 2 ಟೆಸ್ಟ್ ಗಳು ಲಭ್ಯವಿದೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಈ ಟೆಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಗೆ 35 ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟಿದ್ದು 30 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳು ಇರುತ್ತೆ. ಜೊತೆಗೆ ಇಲ್ಲಿ ಜನರಲ್ ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ಗೆ ಮತ್ತೆ ಟ್ರೇಡ್ ರಿಲೇಟೆಡ್ಗೆ 20 ಅಂಕಗಳಿಗೆ ಇರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಈ 30 ಅಂಕಗಳನ್ನ 2 ವರ್ಗೀಕರಣವಾಗಿ ಮಾಡಿದ್ದಾರೆ. ಜನರಲ್ ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ಗೆ ಇರುತ್ತೆ, ಜೊತೆಗೆ ಟ್ರೇಡ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ಗೆ ಈ ಟೆಸ್ಟ್ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳು ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫೇಸ್ ಫಸ್ಟ್ ಗೆ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಗಳು ಇದ್ದು, ಇಲ್ಲಿ ಈ ಫೇಸ್ ಫಸ್ಟ್ ನ ತಾವು ಪಾಸ್ ಔಟ್ ಆದ್ರೆ ಶಾರ್ಟ್ ಲಿಸ್ಟ್ ಗೆ ಇಲ್ಲಿ ಸೆಲೆಕ್ಟೆಡ್ ಆಗ್ತೀರಾ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸರ್ಟಿಫಿಕೇಟ್ ವೆರಿಫಿಕೇಶನ್ಗೆ. ಜೊತೆಗೆ ಇಲ್ಲಿ ಫೇಸ್ ಸೆಕೆಂಡ್ ಗೆ ನಂತರ ತಮಗೆ ಇಲ್ಲಿ ಕೊಡಲಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ ಪಾಸ್ ಮಾರ್ಕ್ಸ್ ಈ ಫಸ್ಟ್ ಫೇಸ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುವಂತಹ ಒಂದು ಟೆಸ್ಟ್ಗೆ ಎಷ್ಟು ಅಂಕಗಳು ಪಡಿಬೇಕು ಅಂತ ನೋಡೋದಾದ್ರೆ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ಗೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ 50% ಅಂಕಗಳನ್ನ ಈ ಒಂದು ಟೆಸ್ಟ್ ಅಲ್ಲಿ ಪಡಿಬೇಕು. ಜೊತೆಗೆ ಅಂಗವಿಕಲರಿಗೆ ಇಲ್ಲಿ 40% ಅಂಕಗಳೊಂದಿಗೆ ತಾವು ಉತ್ತೀರ್ಣರಾಗಿರ್ಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಮೇಲೆ ತಿಳಿಸಿದ ಹಾಗೆ SSLC ಹಾಗೂ ITI ತಾವು ಪಡೆದಿರಬೇಕು ಅಂತ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ, ಮೇಲೆ ತಿಳಿಸಿದ ಹಾಗೆ 3 ವರ್ಷಗಳ ತಾವು ಅನುಭವವನ್ನ ಪಡೆದಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಅದೇ ರೀತಿ 300 ರೂಪಾಯಿ ಇರುತ್ತೆ. ಜೊತೆಗೆ ಇಲ್ಲಿ ಬ್ಯಾಂಕಿಂಗ್ ಚಾರ್ಜಸ್ ಸಹ ಅವೈಲೇಬಲ್ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಡೆಬಿಟ್ ಕಾರ್ಡ್ ಮೂಲಕ, ಕ್ರೆಡಿಟ್ ಕಾರ್ಡ್ ಮೂಲಕ, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ವ್ಯಾಲೆಟ್ಸ್ UPI ಮುಖಾಂತರ ತಾವು ಈ ಅರ್ಜಿ ಶುಲ್ಕವನ್ನ ಭರ್ತಿ
ಮಾಡಬಹುದಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ಈ ಅರ್ಜಿಯನ್ನ ಸಲ್ಲಿಸಲು 15 ಫೆಬ್ರವರಿ 2025ರಿಂದ ಪ್ರಾರಂಭವಾಗಿದ್ದು 17 ಮಾರ್ಚ್ 2025ಕ್ಕೆ ಕೊನೆಗೊಳ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. SC/ST ಮತ್ತೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಗಳಿಗೆ ಅಂದರೆ ಅಂಗವಿಕಲರಿಗೆ ಯಾವುದೇ ರೀತಿಯ ಇಲ್ಲಿ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ತಿಳಿಸಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಇವರ ಅಧಿಕೃತ ವೆಬ್ಸೈಟ್ ಆದ cochinshipyaard.in ನಲ್ಲಿ ತಾವು ಭೇಟಿ ನೀಡಿರುವ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದರಿಂದ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.